ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ಇಂದಿನ ಪಂಚಾಂಗ ಮತ್ತು ಇಂದಿನ ವಿಶೇಷವನ್ನು ನೋಡೋಣ. ಇಂದು 19ನೇ ತಾರೀಕು 7ನೇ ತಿಂಗಳು 2026 ದಿವಸ ಭಾನುವಾರ. ಶ್ರೀಶಕ 1948 ಪರಾಭವನಾಮ ಸಂವತ್ಸರ ಉತ್ತರಾಯಣದ ಗ್ರೀಷ್ಮ ಋತುವಿನಲ್ಲಿ ಆಷಾಢ ಮಾಸದ ಶುಕ್ಲ ಪಂಚಮಿ ಭಾನುವಾರದ ದಿವಸ. ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಸೌಂದರ್ಯ, ಸಂತೋಷ, ಸೃಜನಶೀಲತೆ, ಕಲೆ ಮತ್ತು ದೈವಿಕ ಕೃಪೆಯ ಪ್ರತೀಕ. ಶುಭ ಕಾರ್ಯಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಹಳ ಅನುಕೂಲಕರವಾದ ನಕ್ಷತ್ರ. ವರಿಯಾನ್ ಯೋಗ. ಧಾರ್ಮಿಕ ಕಾರ್ಯಗಳು, ಅಧ್ಯಯನ, ಸತ್ಸಂಗ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಉತ್ತಮ ಅಂತ ಹೇಳಲಾಗಿದೆ. ವಾಣಿಜ್ಯ ಕಾರಣ ನಂತರ ವಿಷ್ಟಿ ಅಂದರೆ ವ್ಯಾಪಾರ, ವ್ಯವಹಾರಕ್ಕೆ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿದೆ. ಸೌರಮಾನದ ಕಟಕ ಮಾಸದ 4ನೇ ದಿನ. ಕಟಕ ಮಾಸ ಭಕ್ತಿ, ಕುಟುಂಬದ ಮೌಲ್ಯಗಳು, ಮಾತೃಭಕ್ತಿ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆ ಗಮನ ಹರಿಸುವ ಕಾಲ. ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ 7 ಗಂಟೆ 9 ನಿಮಿಷ. ರಾಹುಕಾಲ ಸಂಜೆ 5:29 ರಿಂದ 7:09 ಅಮೃತ ಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಇಂದಿನ ವಿಶೇಷ. ಆಷಾಢ ಶುಕ್ಲ ಪಂಚಮಿಯಂದು ಅಮೃತ ಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುವ ಒಂದು ಪವಿತ್ರ ವ್ರತಗಳಲ್ಲಿ ಒಂದು. ಈ ದಿನ ಭಕ್ತರು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ, ಅಷ್ಟೋತ್ತರ ಶತನಾಮಾವಳಿ, ನಾರಾಯಣ ಕುಂಕುಮಾರ್ಚನೆ ಮತ್ತು ದೀಪಾರಾಧನೆ ಮಾಡ್ತಾರೆ. ಅಮೃತ ಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಐಶ್ವರ್ಯ, ಆರೋಗ್ಯ, ಧಾನ್ಯ, ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಅಮೃತ ಎಂಬ ಪದ ನಾಶವಾಗದ ದೈವಿಕ ಸಂಪತ್ತನ್ನು ಸೂಚಿಸುತ್ತೆ. ಆದ್ದರಿಂದ ಈ ವ್ರತ ಕೇವಲ ಹಣದ ಸಂಪತ್ತಿಗಲ್ಲ, ಧರ್ಮ, ಜ್ಞಾನ, ಆರೋಗ್ಯ ಮತ್ತು ಸಂತೋಷದ ರೂಪದ ಲಕ್ಷ್ಮೀ ಕೃಪೆಯನ್ನು ಪಡೆಯಲು ಆಚರಿಸಲಾಗುತ್ತದೆ. ಸರಳ ಆಚರಣೆ ಇದು. ಬೆಳಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡುವುದು, ಕಮಲ, ಕುಂಕುಮ, ಅರಿಶಿನ ಅರ್ಪಿಸುವುದು, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ರ ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ಳೋದು. ಯಾವುದು ಇಲ್ಲ ಅಂದರೆ ಬರೀ ಲಕ್ಷ್ಮಿ ನನ್ನ ಕುರಿತು ಧ್ಯಾನ ಮಾಡಿದ್ರೆ ಸಾಕು. ಸಾಧ್ಯವಾದರೆ ಸುವಾಸಿನಿಯರಿಗೆ ತಾಂಬೂಲ ನೀಡುವುದು, ಬಡವರಿಗೆ ಅನ್ನದಾನ ಅಥವಾ ದಾನ ಮಾಡುವುದು. ಹಿಂದಿನ ಸುಭಾಷಿತ ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ಧ್ಯೇಯಮಿತಿ ಕಾಪುರುಷ ವದಂತಿ ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷಃ ಅಂತಕ್ಕಂಥದ್ದು. ಅದರರ್ಥ ಬಹಳ ಸುಲಭ. ಶ್ರಮಿಸುವ ಧೈರ್ಯಶಾಲಿಯಾದ ವ್ಯಕ್ತಿಯ ಬಳಿಗೆ ಲಕ್ಷ್ಮಿ ಬಂದೇ ಬರುತ್ತಾಳೆ. ಪ್ರಯತ್ನ ಬೇಕು. ಕೇವಲ ಅದೃಷ್ಟವನ್ನು ದೂಷಿಸುವುದು ಸರಿಯಲ್ಲ. ನಮ್ಮ ಶಕ್ತಿಯ ಮಟ್ಟಿಗೆ ಪ್ರಯತ್ನವಿರಬೇಕು ಅಂತಕ್ಕಂಥದ್ದು. ಲಕ್ಷ್ಮೀ ಕೃಪೆ ಅಂದರೆ ಕೇವಲ ಧನವಲ್ಲ, ಆರೋಗ್ಯ, ಜ್ಞಾನ, ಧರ್ಮ ಮತ್ತು ಸಂತೋಷವೂ ಕೂಡ ಲಕ್ಷ್ಮೀ ಸ್ವರೂಪವೇ ಆಗಿದೆ. ಭಕ್ತಿ ಮತ್ತು ಪರಿಶ್ರಮ ಎರಡೂ ಸೇರಿದಾಗ ಜೀವನದಲ್ಲಿ ನಿಜವಾದ ಸಮೃದ್ಧಿ ಬೆಳೆದಿರುತ್ತದೆ. ನಮಸ್ಕಾರ ವೀಕ್ಷಕರೇ.